ದೇವರ ಸಂದೇಶದಲ್ಲಿ ಕರ್ತನು ಅನುಗ್ರಹಿಸಿರುವಂತಹ ನನ್ನ ಹೃದಯದಲ್ಲಿಟ್ಟಿರುವಂತಹ ಆಲೋಚನೆಗಳನ್ನು ನಿಮ್ಮೊಂದಿಗೆ ನಾನು 4 ಹಂತಗಳಾಗಿ ಹಂಚಿಕೊಳ್ತೇನೆ. ಮೊದಲನೇದಾಗಿ ಸಭೆಯ ಸ್ಥಾಪನೆ, ಮತ್ತು ಎರಡನೆಯ ಮುಖ್ಯಾಂಶವಾಗಿ ಲವೋದಿಕ ಸಭೆಗೆ ದೇವರು ನೀಡುವಂತ ಆ ಸಂದೇಶಕ್ಕೆ ಮುಂಚೆ ತನ್ನನ್ನು ಪರಿಚಯಿಸಿಕೊಳ್ಳುವುದು. ಒಂದು ಸಭೆಯ ಸ್ಥಾಪನೆ ಮತ್ತು ಎರಡನೇ ರೋಮನ್ ಲೆಟರ್ ಹಾಕೊಳ್ರಿ. ಬೇಕಾದ್ರೆ ಒಂದು ನೋಟ್ಬುಕ್ ನಿಮ್ಮ ಹತ್ರ ಇದ್ರೆ, ಬೈಬಲ್ ನಿಮ್ಮ ಸತ್ಯವೇದ ನಿಮ್ಮ ಬಳಿಯಲ್ಲಿದ್ದರೆ ಅಲ್ಲಿನ ನೀವು ಈ ಸೈಡ್ ಹೆಡ್ಡಿಂಗ್ಸ್ ಬರೆದುಕೊಂಡು ಸಭೆಯ ಸ್ಥಾಪನೆ ಅದು ಹೇಗಾಯಿತು ಅದನ್ನ ಏನು ಅದಕ್ಕೆ ಆಧಾರವಾಗಿರುವಂತ ವಾಕ್ಯ ಭಾಗಗಳನ್ನು ಕೂಡ ಬರೆದುಕೊಂಡು ಪುನಃ ನಂತರ ನೀವು ಧ್ಯಾನಿಸಿಕೊಳ್ಳುವುದಕ್ಕೆ ಸಹಾಯ ಆಗಬಹುದು. ಮತ್ತು ಎರಡನೇ ರೋಮನ್ ಲೆಟರ್ ಮೇನ್ ನಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಪರಿಚಯಿಸಿಕೊಂಡಿರುವಂತಹ ರೀತಿ, ಈ ಎರಡು ಮೇನ್ಗಳಲ್ಲಿ ಮತ್ತೆ ಸಬ್ ಟೈಟಲ್ಸ್ ಬರ್ತವೆ. ಹಾಗಾಗಿ ಕ್ರಮಬದ್ಧವಾಗಿ ಒಂದೊಂದು ವಿಷಯವನ್ನು ನಾವು ಧ್ಯಾನಿಸುತ್ತಾ ಮುಂದಕ್ಕೆ ಸಾಗುವ ಹಾಗೆ ದೇವರಾತ್ಮನು ಸಹಾಯ ಮಾಡಲಿ. ಅದಕ್ಕೋಸ್ಕರವಾಗಿ ಪ್ರಾರ್ಥನೆಯಲ್ಲಿ ಪ್ರಿಯ ಸಹೋದರ ಜೇಕಬ್ ರವರು ಮತ್ತು ಬ್ರದರ್ ಸೋಮಣ್ಣವರು ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ನಾವು ಕರ್ತನ ನಾಮದಲ್ಲಿ ನೀವು ಪ್ರಾರ್ಥನೆ ಮಾಡಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಹೇಳ್ತೇನೆ, ಆಮೆನ್ ಅಂತ ಹೇಳ್ತೇನೆ. ಯಾಕಂದ್ರೆ ಆ ಪ್ರಾರ್ಥನೆಯು ದೇವರ ಪ್ರಕಾಶವನ್ನು ಪ್ರಭಾವವನ್ನು ತಿಳಿಸುವಂತದ್ದಾಗಿರ್ತದೆ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಪ್ರಾರ್ಥನಾ ಪೂರ್ವಕವಾಗಿ ದೈವ ಸಂದೇಶವನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಪ್ರತಿಯೊಂದು ಸಭೆಗೂ ಒಂದು ಹಿನ್ನೆಲೆ ಇರ್ತದೆ ಪ್ರಿಯರೇ. ಸತ್ಯವೇದ ಹೇಳುವುದೇನೆಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಸಭೆಯ ಸ್ಥಾಪನೆ ಇರಲಿಲ್ಲ. ಕೊರಿಂಥದಲ್ಲಿ ಕೊರಿಂಥ ಸಭೆ, ಎಫೆಸ್ ನಲ್ಲಿ ಎಫೆಸ್ ಸಭೆ, ಹಾಗೆ ನಾವು ನೋಡ್ತಾ ಹೋಗುವಾಗ ತುವತ್ತೈರ ಸಭೆ. ಅಪೊಸ್ತಲ ಕೃತ್ಯಗಳು 16-26 ನೋಡಿದಾಗ ಅಪೊಸ್ತಲನಾದ ಪೌಲನು ದೇವರ ವಾಕ್ಯವನ್ನ ಸಾರುತ್ತಿರುವಾಗ ದೇವರು ಲೂದ್ಯಳ ಹೃದಯವನ್ನು ತೆರೆದನು ಎಂಬುದಾಗಿ ನಾವು ಕಾಣ್ತೇವೆ. ಯಾವ ಸಂದರ್ಭದಲ್ಲಿ ವಾಕ್ಯವು ಯಾರ ಹೃದಯವನ್ನು ತೆರೆಯುತ್ತೋ, ಯಾರ ಹೃದಯವನ್ನು ತಟ್ಟುತ್ತೋ, ವಾಕ್ಯವೆಂಬಾತನು ಯಾರಲ್ಲಿ ಕಾರ್ಯ ಮಾಡ್ತಾನೋ ಆ ಒಬ್ಬಾಕೆಯ ಮೂಲಕವಾಗಿ ಆ ಒಂದು ಸಭೆಯು ಸ್ಥಾಪಿಸಲ್ಪಡುವಂತದ್ದಾಗಿದೆ. ಹಾಗೆ ಒಂದೊಂದು ಸಭೆಗೂ ಕೂಡ ಒಂದೊಂದು ಹಿನ್ನೆಲೆ, ಒಂದೊಂದು ಚರಿತ್ರೆ, ಒಂದೊಂದು ಅದ್ಭುತವಾದಂತಹ ಕಾರ್ಯ, ಪ್ರಯಾಸ, ಕಷ್ಟ, ಇದರ ನಡುವೆ ದೇವರಾತ್ಮನ ಕಾರ್ಯ ನಡುವುದೇ ಆತನ ಮಹಿಮೆಗಾಗಿ ಪ್ರಿಯರೇ. ಈ ಸಭೆಯ ಸ್ಥಾಪನೆಯನ್ನು ನೋಡುವಾಗ ಎಫೆಸ್ಗಿಂತ ಇದು ವಿಭಿನ್ನವಾಗಿರುವಂತಹ ಸಭೆಯಾಗಿರ್ತದೆ. ಎಫೆಸ್ನಲ್ಲಾದ್ರೆ ಅಪೊಸ್ತಲನಾದ ಪೌಲನು ನಿಂತು ತುರನ್ನು ಎಂಬ ವೇದ ಪಾಠಶಾಲೆಯನ್ನು ಪ್ರಾರಂಭ ಮಾಡಿ ಯಹೂದ್ಯರನ್ನು ಒಡಂಬಡಿಸುತ್ತಾ ಅವರಿಗೆ ಸುವರ್ತಮಾನವನ್ನು ಸಾರುತ್ತಾ ಅವರಲ್ಲಿ ಕೆಲವರನ್ನು ಆತನು ತಟ್ಟುತ್ತಾ ಅವರ ಹೃದಯಗಳನ್ನ ಸಂಧಿಸ್ತಾ ಅಲ್ಲಿ ಸಭೆಯು ಪ್ರಾರಂಭ ಆಗ್ಲಿಕ್ಕೆ ಕಾರಣವಾಯಿತು. ಹಾಗೆ ನಾವು ಮುಂದಕ್ಕೆ ಬಂದು ನೋಡುವಾಗ ಸ್ಮರಣ ಸಭೆಯಲ್ಲಿ ಆಸಿಯಾ ದೇಶದಲ್ಲಿ ಅಪೊಸ್ತಲರ ಬೋಧನೆಯನ್ನು ಕೇಳಿದಾಗ ಕೆಲವರು ಕೂಲಿ ಕೆಲಸಗಾರರು, ಡೈಲಿ ವೇಜಸ್ ಲೇಬರರ್ಸ್, ಬಹಳ ಬಡತನದಲ್ಲಿರುವಂತವ್ರು ಸ್ಮರಣ ಸಭೆಯನ್ನು ಕಟ್ಟುವಂತವರಾಗಿದ್ದರು ಪ್ರಿಯರೇ. ನಮ್ಮ ದೃಷ್ಟಿಕೋನದಲ್ಲಿ, ನಮ್ಮ ಸಾಮಾಜಿಕ ಚಿಂತನೆಯಲ್ಲಿ ನಾವು ಈ ರೀತಿಯಾಗಿ ವಿಶ್ಲೇಷಣೆ ಮಾಡ್ಕೊಳ್ತಾ ಇರುವವರು ಇಲ್ಲದಿರುವವರು, ಅಥವಾ ಉಳ್ಳವರು ಇಲ್ಲದಿರುವವರು, ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಂತ ನಾವು ಅಂದ್ಕೊಳ್ತೀವಿ. ಆದ್ರೆ ಕರ್ತನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಅದಕ್ಕೆ ಹನ್ನಳು ಪ್ರಾರ್ಥನೆ ಮಾಡುವಾಗ ಬಡತನವನ್ನು ಸಿರಿತನವನ್ನು ಕೊಡುವನು ಯೆಹೋವನೇ ಎಂಬುದಾಗಿ, ಅವರನ್ನ ಬಡತನದಲ್ಲಿರೋರನ್ನ ಬಲವನ್ನು ಕೊಟ್ಟು ಅವರ ಬಲದ ಮೂಲಕವಾಗಿ ಮಹಿಮೆ ಹೊಂದುತ್ತಾನೆ. ಸಿರಿತನ ಇರುವವರಲ್ಲಿ ಆ ಸಿರಿತನವನ್ನು ಇಟ್ಟು ಅವರಲ್ಲಿ ದೀನತ್ವವನ್ನುಂಟು ಮಾಡಿ ಅವರ ಮೂಲಕವಾಗಿ ಮಹಿಮೆ ಹೊಂದುತ್ತಾನೆ. ಹೇಗಾದರೂ ಕೂಡ ಆತನ ನಾಮಕ್ಕೆ ಮಹಿಮೆ ಆಗುವಂತದ್ದು.
ನಾನು ಹೇಳ ಬಯಸುವಂತ ಒಂದು ಸಂಗತಿ ಏನಂದ್ರೆ, ಈ ಲವೋದಿಕೀಯ ಸಭೆಯನ್ನ ಪೌಲನು ಕಣ್ಣಾರೆ ಎಂದೂ ಕಾಣಲಿಲ್ಲ. ಆದರೆ ಕಣ್ಣಾರೆ ತಾನು ಕಾಣದೇ ಇರುವಂತ ಸ್ಥಳದ ಕುರಿತು ವಿಶೇಷವಾದ ಹಂಬಲ ಹೊಂದಿದವನಾಗಿ, ಬಹಳ ಪ್ರಯಾಸ ಪಡುವವನಾಗಿ, ಆ ಸಭೆಗಾಗಿ ಪ್ರಾರ್ಥನೆ ಮಾಡುವನಾಗಿ, ಪ್ರಯಾಸ ಪಡುವನಾಗಿ, ಆ ಸಭೆಯ ಸ್ಥಾಪನೆಗಾಗಿ, ಆ ಸಭೆಯ ಅಭಿವೃದ್ಧಿಗಾಗಿ, ಆ ಸಭೆಯ ವಿಷಯಗಾಗಿ ಎಫೆಫ್ರನನ್ನ ಸ್ಫೂರ್ತಿ ತುಂಬಿಸಿ ಕಳಿಸುವಂತ ಒಂದು ಸಂಗತಿ ಬಹಳ ಮಾದರಿಕರವಾಗಿರ್ತದೆ ಪ್ರಿಯರೇ. ಈ ಮೊದಲನೇ ಹಂತದಲ್ಲಿ ಸಭೆಯ ಸ್ಥಾಪನೆ ಕುರಿತು ಇದಕ್ಕೆ ವಾಕ್ಯಾಧಾರ ನಾವು ಗಮನಿಸಿ ನೋಡುವಾಗ, ದಯಮಾಡಿ ನೋಡ್ರಿ, ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ, ಕೊಲೊಸಿಯನ್ಸ್ ಚಾಪ್ಟರ್ 2 ವರ್ಸ್ 1. ಅಲ್ಲಿ ಅಪೊಸ್ತಲನಾದ ಪೌಲನು ಈ ಮಾತನ್ನ ಹೇಳ್ತಾನೆ. ದಯಮಾಡಿ ಓದಿ. ನಿಮಗೋಸ್ಕರವೂ ಲವೋದಿಕೀಯದವರಿಗೋಸ್ಕರವೂ ನನ್ನನ್ನು ಕಣ್ಣಾರೆ ಕಾಣದಿರುವವರೆಲ್ಲರಿಗೋಸ್ಕರವೂ ನನಗೆ ಬಹಳ ಹೋರಾಟ ಉಂಟೆಂಬುದು ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ನೋಡಿ ಪ್ರಿಯರೇ, ಆ ಹಂಬಲ ನಾವು ಪ್ರಾಯಶಃ ನೋಡಿರ್ಲಿಕ್ಕಾಗದಿರ್ಬೋದು. ಉದಾಹರಣೆಗೆ ಹೇಳ್ತಿದ್ದೀನಿ, ಎಸಪ್ಪ ಬ್ರದರ್ ಎಂಬುದಾಗಿ ಹೇಳುವಾಗ ಅವರು ಸೇವೆ ಮಾಡುವಂತ ಸ್ಥಳದ ಆ ಚಿತ್ರ ಪ್ರಾರ್ಥನೆಯಲ್ಲಿ ನಮಗೆ ಬಂದಾಗ, ಪ್ರಾರ್ಥನೆಯಲ್ಲಿ ಅವರ ಅಗತ್ಯತೆಗಳಿಗಾಗಿ, ಆ ಸಭೆಯ ಅವಶ್ಯಕತೆಗಳಿಗಾಗಿ ಪ್ರಾರ್ಥನೆಯಲ್ಲಿ ನಾವು ಹೋರಾಡಬೇಕು. ಮಿನಿಸ್ಟ್ರಿ ವಾಕ್ಯ ಪರಿಚರ್ಯ ಮಾತ್ರವಲ್ಲ, ಆ ಸ್ಥಳದ ಅಲ್ಲಿ ಕಾರ್ಯ ಮಾಡುವ ಹಾಗೆ ಕಾಣದಿರೋಗಾಗಿ ನಾನು ವೇದನೆಯಿಂದ ಹೋರಾಡುತ್ತೇನೆ. ಪೌಲನ ಹೃದಯದಲ್ಲಿರುವ ವೇದನೆಯಿಂದ ಕಟ್ಟಲ್ಪಟ್ಟಿರುವಂತಹ ಸಭೆಯು ಲವೋದಿಕೀಯ ಸಭೆ ಎಂಬುದಾಗಿ ನಾವು ಕಾಣ್ತೇವೆ ಪ್ರಿಯರೇ. ಯಾಕಂದ್ರೆ ಆತನಿಗೊಂದು ದರ್ಶನ ಇತ್ತು. ದಮಸ್ಕ ಮಾರ್ಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅಪೊಸ್ತಲನಾದ ಪೌಲನನ್ನ ದರ್ಶಿಸಿದಾಗ ಕರ್ತನು ಪೌಲನಿಗೆ ಕೊಟ್ಟಿರುವಂತ ವಾಗ್ದಾನ, ಸೌಲನೇ ಸೌಲನೇ ನೀನು ನನ್ನನ್ನೇಕೆ ಹಿಂಸಿಸುತ್ತಿ? ಪ್ರಭುವೇ ನೀನ್ ಯಾರು? ಕರ್ತನೇ ನೀನ್ ಯಾರು? ನೀನು ಹಿಂಸಿಸಿರುವ ಕ್ರಿಸ್ತನು ನಾನೇ. ನಾನು ನಿನ್ನನ್ನು ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರದಕ್ಕಾಗಿ ನೇಮಿಸುತ್ತಿದ್ದೇನೆ. An appointment order comes to Apostle Paul when he was blind. ಆತನ ಕಣ್ಣು ಕುರುಡಾಗಿ ಹೋಗಿತ್ತು. ಆ ದರ್ಶನವನ್ನು ಕಂಡು ಕರ್ತನಲ್ಲಿ ಪ್ರಿಯರೇ, ಆ ಸಂದರ್ಭದಲ್ಲಿ ಪೌಲನ ನಿಯಾಮಕ, ಅದಕ್ಕೆ ಪೌಲನ ಅನೇಕ ಸಂದರ್ಭಗಳಲ್ಲಿ, ಅಂದ್ರೆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಅದನ್ನ ನೆನಪು ಮಾಡಿಕೊಳ್ತಾನೆ. ಅರಸನಾದ ಅಗ್ರಿಪ್ಪನ ಜೊತೆಯಲ್ಲಿ ಮಾತನಾಡುತ್ತಾ, ಆಕಾಶದಲ್ಲಿ ನನಗಾದ ದರ್ಶನಕ್ಕೆ ನಾನು ಅವಿಧೇಯನಾಗದೆ. We need to be obedient to our calling. We need to be obedient to our vision. We need to be obedient to our Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ವಿಧೇಯತೆ ಉಳ್ಳವರಾಗಬೇಕು. ನಾವು ಕರ್ತನಾದ ಯೇಸು ಕ್ರಿಸ್ತನ ದರ್ಶನಕ್ಕೆ ನಾವು ವಿಧೇಯತೆ ಉಳ್ಳವರಾಗಿರ್ಬೇಕು. ಕರ್ತನಾದ ಯೇಸು ಕ್ರಿಸ್ತನ ಕರೆಯುವಿಕೆಗೆ ನಾವು ವಿಧೇಯತೆ, ವಿನಮ್ರತೆ ಉಳ್ಳವರಾಗಿರಬೇಕು. ಹಾಗಿದ್ದಾಗ ಮಾತ್ರ ಸಭೆಗಳ ಬಗ್ಗೆ ವೇದನೆ ಉಂಟಾಗುತ್ತೆ. ವೇದನೆಯಿಂದ ಸಭೆಯ ಕಟ್ಟೋಣಕ್ಕಾಗಿ ಪ್ರಾರ್ಥನೆ ಹುಟ್ಟಿ ಬರ್ತದೆ. ವೇದನೆ ಹುಟ್ಟಿರುವ ಹೃದಯದಿಂದಲೇ ಪ್ರಾರ್ಥನೆ ಹುಟ್ಟಿ ಬರುವುದು. ಇದು ಆತ್ಮೀಯ ಸತ್ಯ ಪ್ರಿಯರೇ. ಲವೋದಿಕೀಯ ಸಭೆಗಾಗಿ ವೇದನೆಯಿಂದ ಪ್ರಾರ್ಥಿಸುತ್ತಾ ಮತ್ತು ಮುಂದಕ್ಕೆ ನೋಡ್ತೇವೆ. ದಯಮಾಡಿ ನೋಡ್ರಿ, ನಾನು ಮೊದಲನೇ ಅಂಶದಲ್ಲಿ ಇದ್ದೀನಿ. ಅಪೊಸ್ತಲನಾದ ಪೌಲನು ಕಣ್ಣಾರೆ ಕಾಣದೇ ಇರುವಂತಹ ಲವೋದಿಕೀಯ ಸಭೆಯ ಕುರಿತು ಹೇಳಿರುವಂತಹ ಮಾತುಗಳು. ದಯಮಾಡಿ ಕೊಲೊಸ್ಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 12 ಮತ್ತು 13 ವಚನಗಳನ್ನು ಕೂಡ ನೋಡೋಣ. ಕೊಲೊಸ್ಸ 4, 12, 13. ಇದರಿಂದ ನನಗೆ ಉಪಶಮನ ಉಂಟಾಯಿತು. ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಪಫ್ರನು ನಿಮಗೆ ವಂದನೆ ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲಾ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯ ಉಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ. ಇವನು
ನಿಮಗೋಸ್ಕರವೂ ಲವೋದಿಕೀಯದವರಿಗೋಸ್ಕರವೂ ಹಿರಿಯಾಪೋಲಿಯವರಿಗೋಸ್ಕರವೂ ಬಹಳ ಪ್ರಯಾಸ ಪಡುತ್ತಾನೆಂದು ಸಾಕ್ಷಿ ಹೇಳುತ್ತೇನೆ. ಅಷ್ಟು ಮಾತ್ರವಲ್ಲ, ಪೌಲನು ತಾನು ಹೋರಾಡುವುದು ಮಾತ್ರವಲ್ಲ ಪ್ರಾರ್ಥನೆಯಲ್ಲಿ, ಆದರೆ ಆ ರೀತಿ ಪ್ರಾರ್ಥನೆಯಲ್ಲಿ ಹೋರಾಡುವಂಥವನು, ವೇದನೆ ಪಡುವವನು, ಪ್ರಯಾಸ ಪಡುವಂಥವನು ಆಗಿರುವ ಎಫೆಫ್ರನ ಕುರಿತು ಸಾಕ್ಷಿ ಹೇಳೋನಾಗಿದ್ದಾನೆ. ಪ್ರಿಯರೇ, ದೇರ್ ಇಸ್ ಎ ಪ್ರೇಯರ್ ಗ್ರೂಪ್. ಪ್ರಾಯಶಃ ನಾನು ನೆನೆಸ್ತೇನೆ, ಪ್ರಾರ್ಥನೆ ಮಾಡುವಾಗೆ ಅವರವರ ಭಾರ, ಅವರವರ ಮನಸ್ಸಿನ ಆ ಒಂದು ಹೊರೆ ಒಬ್ಬರೊಬ್ಬರಿಗೆ ಪವಿತ್ರಾತ್ಮ ದೇವರು ಹಾಗೆ ಪಾಸ್ ಮಾಡೋರಾಗಿರ್ತಾರೆ ಎಂಬುದಾಗಿ ನಾನು ನೆನೆಸ್ತೇನೆ. ಪೌಲನಿಗೆ ಎಫೆಫ್ರನು ಪ್ರಾರ್ಥನೆ ಮಾಡುವಾಗೆಲ್ಲ ಆತನಲ್ಲಿರುವಂತ ಆ ಒಂದು ಆ ವೇದನೆ, ಲವೋದಿಕೀಯ ಸಭೆ ಕುರಿತು ಆತನ ಪ್ರಾರ್ಥನೆ ಮಾಡುವಾಗ ಅದಕ್ಕೆ ಆ ಒಳಗಡೆ ಆ ಒಂದು ಉರಿ, ಆ ಒಂದು ಶಾಖ, ಪ್ರಾರ್ಥನೆ ಮಾಡ್ಬೇಕಾಗಿರ್ತಕ್ಕಂಥ ಆ ಒಂದು ಮನಸ್ಸು, ಆ ಹಂಬಲ ಸಭೆ ಕಟ್ಟೋಣಕ್ಕೆ ಎಷ್ಟು ಪ್ರಾಮುಖ್ಯ ಎಂಬುದಾಗಿರುವಂತ ಸತ್ಯ ಮತ್ತು ಪೌಲನು ಎಫೆಫ್ರನ ವಿಷಯದಲ್ಲಿ ಸಾಕ್ಷಿಯಲ್ಲಿರುವಂತದನ್ನು ನಾವು ಕಾಣ್ತೇವೆ. ಹಾಗೆ ನಾವು ಮುಂದುವರಿಯುತ್ತಾ ಕೊಲೊಸ್ಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 7 ಮತ್ತು 8 ವಚನಗಳನ್ನು ಕೂಡ ನಾವು ನೋಡಿಕೊಳ್ಳೋಣ. ಅಲ್ಲಿ ನಮಗೊಂದು ಸತ್ಯಾಂಶವು ಕೂಡ ಅರ್ಥವಾಗ್ತದೆ. ದಯಮಾಡಿ ನೋಡ್ರಿ. ನಮ್ಮ ಪ್ರಿಯ ಜೊತೆ ದಾಸನಾದ ಎಫೆಫ್ರನಿಂದ ಆ ಸತ್ಯೋಪದೇಶವನ್ನು ಕಲಿತುಕೊಂಡಿರಿ. ಅವನು ನಿಮಗೋಸ್ಕರ ಕ್ರಿಸ್ತನ ನಂಬಿಕಸ್ಥನಾದ ಸೇವಕನು, ಪವಿತ್ರಾತ್ಮ ಪ್ರೇರಿತವಾದ ನಿಮ್ಮ ಪ್ರೀತಿಯ ವಿಷಯದಲ್ಲಿ ನನಗೆ ತಿಳಿಸಿದವನು ಅವನೇ. ಅಷ್ಟು ಮಾತ್ರವಲ್ಲ, ಪವಿತ್ರಾತ್ಮ ಪ್ರೇರಿತನಾಗಿ ಆತನು ಪ್ರಾರ್ಥಿಸುವವನು ಮತ್ತು ಆ ಸಭೆ ಕುರಿತು ತಿಳಿಸಿದವನು ಎಫೆಫ್ರನೇ. ವಿ ಕ್ಯಾನ್ ಸಿ ಹೌ ದ ಗಾಡ್ಸ್ ವರ್ಕ್, ಕರ್ತನ ಕಾರ್ಯಗಳು ಪ್ರಿಯರೇ ಎಲ್ಲರಿಗೂ ಕಾಣುವಂತೆ ಶೋಕೇಸ್ ಮಾಡಿ ಆಗುವಂತ ಕಾರ್ಯಗಳೆಲ್ಲ ಅವು ಎಲ್ಲೋ ಮಾರ್ಮಿಕವಾಗಿ, ಆಂತರಿಕವಾಗಿ, ರಹಸ್ಯವಾಗಿ ಕರ್ತನ ಕಾರ್ಯಗಳು ನಡೀತಾ ಇರ್ತವೆ. ಅದನ್ನ ಲವೋದಿಕೀಯ ಸಭೆಗೆ ಆ ಒಂದು ಫೌಂಡೇಶನ್ ಅಥವಾ ಲವೋದಿಕೀಯ ಸಭೆಯ ಆ ವಿಷಯದಲ್ಲಿ, ಆ ಸಭೆಯ ಸ್ಥಾಪನೆ ವಿಷಯದಲ್ಲಿ, ಅದಕ್ಕೆ ವಾಕ್ಯ ತುಂಬಬೇಕೆನ್ನುವ ವಿಷಯದಲ್ಲಿ ಎಷ್ಟು ಪ್ರಯಾಸ ಉಂಟು. ಅದಕ್ಕೆ ಕೊಲೊಸ್ಸಗೂ ಮತ್ತು ಲವೋದಿಕೀಯಗೂ ಎಫೆಸಗೂ ಹತ್ತಿರ ಆ ಸ್ಥಳಗಳು. ಹಾಗಾಗಿ ಅಲ್ಲಿ ಸಂಚರಿಸೋದಕ್ಕೆ ಅನುಕೂಲಕರವಾಗುವಂತ ರೀತಿನಲ್ಲಿರೋದ್ರಿಂದ ಆ ಪತ್ರಿಕೆಯನ್ನ ಪೌಲನು ಬರೆದು ಲವೋದಿಕೀಯದವರಿಗೆ ಕಳಿಸಿಕೊಟ್ಟು ಅವರಿಗೆ ಓದಿಸಿ ಈ ಉಪದೇಶವನ್ನ ಅವರಿಗೆ ತಿಳಿಸಲ್ಪಟ್ಟ ನಂತರ, ನೀವು ಮತ್ತೆ ಕೊಲೊಸ್ಸದವರೇ ಆ ಪತ್ರವನ್ನ, ಆ ಉತ್ತರವನ್ನ ನೀವು ಮತ್ತೆ ಓದಿಕೊಂಡು ನೀವು ಕ್ಷಮಾಭಿವೃದ್ಧಿಯನ್ನು ಹೊಂದಬೇಕು, ಭಕ್ತಿ ವೃದ್ಧಿಯನ್ನು ಹೊಂದಬೇಕು, ಸಭೆಯು ಭಕ್ತಿ ವೃದ್ಧಿಯನ್ನು ಹೊಂದಬೇಕು. ಐ ಆಮ್ ಟಾಕಿಂಗ್ ಅಬೌಟ್ ದ ಫಸ್ಟ್ ಸೆಂಚುರಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಚರ್ಚಸ್. ಸಭೆಯ ಕಾಲಘಟ್ಟದಲ್ಲಿ, ಕಾಲಗಳಲ್ಲಿ ಹೇಗೆ ಲವೋದಿಕೀಯ ಸಭೆ ವಿಷಯದಲ್ಲಿ, ಆ ಸ್ಥಾಪನೆ ವಿಷಯದಲ್ಲಿ ಕಾರ್ಯಗಳೆಂಬುದನ್ನ ನಾವು ನೋಡ್ತೇವೆ. ಅದಕ್ಕಾಗಿ ಕೊಲೊಸ್ಸೆ ಪತ್ರಿಕೆಯಲ್ಲಿಯೇ ನಮಗೆ ಹೆಚ್ಚು ವಾಕ್ಯಾಧಾರಗಳು ಸಿಗುವಂತವಾಗಿವೆ ಪ್ರಿಯರೇ. ಅದೇ ದಯಮಾಡಿ ನೋಡ್ರಿ, ಕೊಲೊಸ್ಸೆ 4ನೇ ಅಧ್ಯಾಯ 16ನೇ ವಚನ. ಕೊಲೊಸ್ಸೆ 4ನೇ. ನಿಮ್ಮಲ್ಲಿ ಈ ಪತ್ರಿಕೆಯನ್ನು ಓದಿಸಿಕೊಂಡ ತರುವಾಯ ಲವೋದಿಕೀಯದವರ ಸಭೆಯಲ್ಲಿಯೂ ಓದಿಸಿರಿ. ನಾನು ಬರೆದ ಪತ್ರಿಕೆಯನ್ನು ಲವೋದಿಕೀಯದಿಂದ ತರಿಸಿ ನೀವು ಓದಿಕೊಳ್ಳಿರಿ. ಆ ಪೌಲನ ಆ ಒಂದು ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ನೋಡ್ರಿ, ಒಂದು ಸ್ಪಷ್ಟವಾದ ಸೂಚನೆ ಹೇಗೆ ಕೊಡ್ತಾನೆ ನೋಡ್ರಿ. ಮೊದಲು ನೀವು ಓದಿ ಅರ್ಥ ಮಾಡ್ಕೊಳ್ಳಿ. ಕರ್ತನಲ್ಲಿ ಪ್ರಿಯರೇ, ಒಂದು ಕಾಲಘಟ್ಟ ಇತ್ತು, ನಾವು ಸುವಾರ್ತೆಯನ್ನು ಸಾರದಕ್ಕೆ ಹಳ್ಳಿಗಳಿಗೆ ಹೋಗುವಾಗ ಆ ಕಾಲದಲ್ಲಿ ಪ್ರಾಯಶಃ ನಾನು ನೆನೆಸ್ತೇನೆ, ಒಂದು 25-30 years ಬಿಫೋರ್, ನಾವು ಸುವಾರ್ತೆಯನ್ನು ಸಾರೋದಕ್ಕೆ ಒಂದು ಅವಕಾಶ, ಒಂದು ಭಾಗ್ಯ ಕರ್ತನು ಆಗ ಅನುಮತಿಸಿದನು. ಆಗ ನಾವು ಬಹಿರಂಗ ಸುವಾರ್ತೆಯನ್ನು
ನಾವು ಸಾರುತ್ತಿದ್ದೆವು. ಆದ ನಂತರ ಕರಪತ್ರಗಳನ್ನು ಕೊಡ್ತಿದ್ದೆವು, ಟ್ರಾಕ್ಟ್ಸ್ ಆಫ್ ಈ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವು. ಆಗ ಸಹೋದರರಿಗೆ ನಾನು ಸತ್ಯವನ್ನು ಹೇಳ್ತಕ್ಕಂತ ಒಂದು ವಿಷಯ ಏನಿತ್ತೆಂಬುದನ್ನು ನೋಡುವಾಗ, ಕರ್ತನಲ್ಲಿ ಪ್ರಿಯರೇ, ನನ್ನ ಸ್ವರ ಕೇಳಿಸ್ತಾ ಇದೆಯಾ? ಕೇಳಿಸುತ್ತಾ? ಮಧ್ಯದಲ್ಲಿ ಒಂದು ಫೋನ್ ಬಂತು, ನಮ್ಮ ಸಭಾ ಹಿರಿಯರು ಫೋನ್ ಮಾಡಿದ್ರು, ಅದರ ಡಿಕ್ಲೈನ್ ಕಟ್ ಮಾಡಿದೆ. ಹಾಗಾಗಿ ಆ ಪತ್ರಿಕೆಯನ್ನ ನೀವು ಕೊಡೋದಕ್ಕಿಂತ ಮುಂಚೆ ನೀವು ಅದನ್ನ ಚೆನ್ನಾಗಿ ಓದಿ. ಸ್ವಾರ್ಥ ಪತ್ರಿಕೆಗಳು, ನೀವು ಆ ಕರಪತ್ರದಲ್ಲಿ ಏನು ಅಂಶ ಇದೆ, ಪಾಪ ಕ್ಷಮಾಪಣೆ ಇದೆಯಾ, ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಜನನ, ಆತನ ಒಂದು ಕಾರ್ಯಗಳು, ಆತನ ಶಿಲುಬೆ, ಆತನ ಶಿಲುಬೆಯ ಯಜ್ಞ, ಇವೆಲ್ಲವನ್ನು ಕೂಡ ಆಲೋಚಿಸಿ ಓದಿ ಅದ ನಂತರ ಕೊಡ್ಬೇಕು. ಸಾಮಾನ್ಯವಾಗಿ ಕೊಡುವಂಥದ್ದಲ್ಲ. ಈ ಮಾತೆ ಪೌಲನು ಕೂಡ ಅವ್ರಿಗೆ ಹೇಳ್ತಾ, ನೀವು ಓದಿ ಅದಾದ ಮೇಲೆ ಲವೋದಿಕೀಯ ಸಭೆಯವರಿಗೆ ಓದಿಸಿ, ನಂತರ ತರಿಸಿ, ನಂತರ ನೀವು ಮತ್ತೊಮ್ಮೆ ಓದ್ಕೊಳ್ಳಿ. ವಾಟ್ ಎ ಗ್ರೇಟ್ ಪ್ಲಾನ್ ಆಫ್ ಗಾಡ್. ಬೇರೆ ಆದಿ ಸಭೆಯ ಆ ಪುನಾದಿಗಳು, ಆ ತಲೆಹದಿಗಳು ಅವಷ್ಟು ಸ್ಟ್ರಾಂಗ್ ಆಗಿದ್ದರಿಂದ ಕರ್ತನಲ್ಲಿ ಪ್ರಿಯರೇ, ಇವತ್ತಿಗೂ ಕೂಡ ಗಾಡ್ಸ್ ವರ್ಡ್ ಅಂಡ್ ದ ಚರ್ಚಸ್ ಆಫ್ ಗಾಡ್, ಎಷ್ಟೇ ಶೋಧನೆಗಳಿದ್ರು, ಎಷ್ಟೇ ಆಕ್ಷೇಪಣೆಗಳಿದ್ರು, ಎಷ್ಟೇ ಅಡೆತಡೆಗಳಿದ್ರು, ಕರ್ತನ ಮಹಾಕೃಪೆಯಿಂದ ಜಗತ್ತಿನಾದ್ಯಂತ ವೃದ್ಧಿ ಆಗ್ತಾ ಇದೆ. ದಿಸ್ ಈಸ್ ದ ಪವರ್ ಆಫ್ ಗಾಡ್. ಇದು ದೇವರ ಮಹಾಕೃಪೆ. ನಾನು ಮುಂದುವರಿಸ್ತೇನೆ. ಎಷ್ಟು ನಡೆಯುತ್ತಿರುವಾಗ ಒಂದು ನಿರಾಶಾದಾಯಕವಾದ ಸಂಗತಿ ಲವೋದಿಕೀಯ ಸಭೆ ವಿಷಯದಲ್ಲಿ, ಅದನ್ನು ಕೂಡ ಅಪೊಸ್ತಲನಾದ ಪೌಲನು ಪ್ರಸ್ತಾಪ ಮಾಡುವಂತನಾಗಿದ್ದಾನೆ ಪ್ರಿಯರೇ. ಯಾಕಂದ್ರೆ ಆ ಪ್ರಾರಂಭದ ದಶೆಯಲ್ಲಿ ಬಹಳ ತುಂಬಾನೇ ಕ್ರಿಯಾತ್ಮಕವಾಗಿ ನಡಿಬೇಕು ಕಾರ್ಯ. ಇಟ್ ಶುಡ್ ಬಿ ಪ್ರೋಆಕ್ಟಿವ್. ಕರ್ತನ ಸಭೆಯ ವಿಷಯದಲ್ಲಿ ಎಲ್ಲರೂ ಹೆಗಲು ಕೊಟ್ಟು ಪರಸ್ಪರ ಆತನ ದೃಷ್ಟಿಯಂತರಾಗಿ ಗುರಿಯ ಕಡೆಗೆ ಸಾಗುವಂತರಾಗಬೇಕು. ಆದ್ರೆ ಅಂತದ್ರಲ್ಲಿ ನಾವೊಂದು ಸಂಗತಿ ಕಾಣ್ತೇವೆ. ಏನೆಂಬುದಾಗಿ ಹೇಳುವಾಗ, ಅರ್ಕಿಪ್ಪನು, ಅಲ್ಲಿರುವಂತ ಅರ್ಕಿಪ್ಪನು ಅಷ್ಟು ಕ್ರಿಯಾಶೀಲನಾಗಿರ್ಲಿಲ್ಲ. ದಯಮಾಡಿ ನೋಡ್ರಿ, ಕೊನೆಯದಾಗಿ ಮೊದಲನೇ ಮೇನ್ ಹೆಡ್ಲೈನ್ ನಲ್ಲಿ ಸಭೆಯ ಸ್ಥಾಪನೆ ವಿಷಯದಲ್ಲಿ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ ದಯಮಾಡಿ ಓದಿ. ಅಗ್ರಿಪ್ಪನಿಗೆ, ನೀನು ಕರ್ತನಿಂದ ಹೊಂದಿರುವ ಸೇವೆಯನ್ನು ನೆರವೇರಿಸುವುದಕ್ಕೆ ಎಚ್ಚರವಾಗಿರಬೇಕೆಂದು ಹೇಳಿರಿ. ಇದು ಪೌಲನೆಂಬ ಸಾಕು ಬ್ರದರ್, ಥ್ಯಾಂಕ್ ಯು. ಮದನ್ ಬ್ರದರ್, ಥ್ಯಾಂಕ್ ಯು, ಚೆನ್ನಾಗಿ ಓದಿದ್ರಿ. ಅರ್ಕಿಪ್ಪನು ಎಚ್ಚರ ತಪ್ಪಿದ್ದನು, ಆದ್ದರಿಂದ ಎಚ್ಚರಿಕೆ ನೀಡುವಂತವನಾಗಿದ್ದನು. ಏನಕ್ಕಾಗಿ? ಆ ಸೇವೆ ವಿಷಯದಲ್ಲಿ ಕೆಲವರು ಬಲಹೀನರಾಗ್ತಾರೆ, ಕೆಲವರು ನಿರ್ಬಲಾವಸ್ಥೆಗೆ ಹೋಗ್ತಾರೆ. ಅವರನ್ನ ಪ್ರೇರೇಪಿಸುತ್ತಾ, ಅವ್ರನ್ನ ಹುರಿತುಂಬಿಸುತ್ತಾ, ಅವನು ಪ್ರೋತ್ಸಾಹಿಸುತ್ತಾ ನಡೆಸುವಂತನಾಗಿದ್ದನು ಪ್ರೇರೆ ಅಪೊಸ್ತಲನಾದಂತ ಪೌಲನು. ಹೀಗಾಗಿ ಲವೋದಿಕೀಯ ಸಭೆಯು ಸ್ಥಾಪನೆ ಆಯಿತು. ಈಗ ನನ್ನ ಸಂದೇಶದ 2ನೇ ಭಾಗ, ಕರ್ತನ ಅಂತ ಯೇಸು ಕ್ರಿಸ್ತನು ಲವೋದಿಕೀಯ ಸಭೆಗೆ ತನ್ನನ್ನು ಹೇಗೆ ಪರಿಚಯಿಸಿಕೊಂಡನು. ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 14ನೇ ವಚನ. ಲವೋದಿಕೀಯಲ್ಲಿರುವ ಸಭೆಯ ಬರೆ. ಆಮೇಲೆ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನು ಆಗಿರುವ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ಸಾಕು ಬ್ರದರ್, ಸಾಕು. ಹೇಳುವುದೇನೆಂದರೆ, ಅಲ್ಲಿಗೆ ಹೈಫನ್. ಈ ವಾಕ್ಯ ಇವತ್ತು ನಾವು ಧ್ಯಾನಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತನ್ನನ್ನು ಪರಿಚಯಿಸಿಕೊಂಡಾಗ ಒಂದೊಂದು ಸಭೆಗೂ ಕರ್ತನಾದ ಯೇಸು ಕ್ರಿಸ್ತನು
ಒಂದು ವಿಶಿಷ್ಟವಾದ ರೀತಿಯಲ್ಲಿ ಪರಿಚಯಿಸಿಕೊಳ್ತಾನೆ. ಎಫೆಸ್ ಸಭೆಗೆನೆ ಒಂದು ರೀತಿ, ಸ್ಮರಣ ಸಭೆಗೆ ಆದ್ಯಂತನೂ ಆಗಿರುವಂತಹ ದೇವರು ಹೇಳುವುದೇನೆಂದರೆ ಎಂಬುದಾಗಿ, ಪೆರ್ಗಮ ಸಭೆಗೆ ಹೇಳುವಾಗ ಹೆಬ್ಬಾಯ ಕತ್ತಿಯನ್ನ ಹಿಡಿದವನು ಎಂಬುದಾಗಿ, ಈಗ ತುವತೈರ ಸಭೆಗೆ ಹೇಳುವಾಗ ಬೆಂಕಿಯ ಜ್ವಾಲೆಗಳಿರುವಂತ ಕಣ್ಣುಗಳುಳ್ಳವನಾಗಿ, ಸಾರ್ದಿಸ್ ಸಭೆಗೆ ಹೇಳುವಾಗ 7 ಆತ್ಮಗಳ ಗುಣಗಳನ್ನು ಹೊಂದಿದಂತವನಾಗಿ, ಹೀಗೆ ಹೇಳುತ್ತಾ ಈ ಸಭೆಗೆ ಬರುವಾಗ ಒಂದು ವಿಶೇಷವಾದಂತ ರೀತಿಯಲ್ಲಿ ಪರಿಚಯಿಸಿಕೊಳ್ತಾನೆ. ಆಮೇನ್ ಎಂಬಾತನು, ಕರ್ತನಾದ ಯೇಸು ಕ್ರಿಸ್ತನು. ಎಕ್ಸ್ಕ್ಯೂಸ್ ಮಿ. ಯಾಕೆ ಆಮೇನ್ ಎಂಬಾತನು ಎಂಬುದಾಗಿ ಲವೋದಿಕೀಯ ಸಭೆಗೆ ಪರಿಚಯಿಸಿಕೊಳ್ತಾನೆ? ಈ ಆಮೇನ್ ಎಂಬ ಪದದ ಪ್ರಾಮುಖ್ಯತೆ ಏನು? ಆಮೇನ್ ಎಂಬಾತನು ನಾನೇ ಎಂಬುದಾಗಿ ಹೇಳ್ತಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು. ನಾವು ಸಾಮಾನ್ಯವಾಗಿ ನಮ್ಮ ಸಭೆಗಳಲ್ಲಿ ಪ್ರಾರ್ಥನೆ ಮುಗಿದ ನಂತರ ಕೊನೆಯಲ್ಲಿ ಆಮೇನ್ ಎಂಬುದಾಗಿ ಹೇಳ್ತೀವಿ. ಕೆಲವರು ಸ್ಲೋ ಆಗಿ ಹೇಳ್ತಾರೆ, ಕೆಲವರು ಗಟ್ಟಿಯಾಗಿ ಹೇಳ್ತಾರೆ, ಇನ್ನು ಕೆಲವರು ಹೇಳದಾಗ ಹೇಳ್ತಾರೆ. ಆದ್ರೆ ಪ್ರಿಯರೇ, ಆಮೇನ್ ಎಂಬ ಪದದ ಪ್ರಾಮುಖ್ಯತೆ ಏನು? ಆಮೇನ್ ಎಂಬುದಾಗಿ ಹೇಳುವಾಗ ನಡೆಯುವಂತ ಸಂಗತಿಗಳೇನು? ಆಮೇನ್ ಅಂತ ಹೇಳುವುದಕ್ಕಿಂತ ಮುಂಚೆ ಒಬ್ಬ ವಿಶ್ವಾಸಿಯ ಆಟಿಟ್ಯೂಡ್, ಒಬ್ಬ ಮನೋಭಾವ ಆ ಪ್ರಾರ್ಥನೆಯ ಕುರಿತು ಹೇಗಿರಬೇಕು, ಇದೊಂದು ಪ್ರಯೋಗಾತ್ಮಕವಾಗಿ ನಾವು ಕೆಲವು ಸಂಗತಿಗಳು ಅನೇಕ ತಿಳ್ಕೊಂಡಿರ್ಬೋದು. ಆದರೆ ಸತ್ಯವೇದ ಇಟ್ ಇಸ್ ಎ ಗೋಲ್ಡನ್ ಮೈನ್, ಇದೊಂದು ಚಿನ್ನದ ಗಣಿ. ಇದು ಆಗದಷ್ಟು ಇದರಲ್ಲಿ ಒಂದು ವಿಶಿಷ್ಟವಾದಂತಹದ್ದು ನಮಗೆ ಗೋಚರವಾಗ್ತಲೇ ಇರ್ತದೆ ಪ್ರಿಯರೇ. ಹಾಗಾಗಿ ನಾವಿಲ್ಲಿ ಗಮನಿಸಿ ನೋಡುವಾಗ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಆಮೇನ್ ಎಂಬಾತನು ಎಂಬುದಾಗಿ ಹೇಳುವಾಗ ನಾವು 3 ಸಂಗತಿಗಳನ್ನು ಇಲ್ಲಿ ಯೋಚಿಸ್ತೇವೆ. ಸಬ್ ಹೆಡಿಂಗ್ ನಲ್ಲಿ, ಸಬ್ ಲೈನ್ ನಲ್ಲಿ ನೀವು ಜ್ಞಾಪ ಮಾಡ್ಕೊಳ್ಳಿ, ಬರ್ಕೊಳ್ರಿ ಪರಿಚಯಿಸಿಕೊಳ್ಳುವಾಗ. ಮೊದಲನೇದು ಆಮೇನ್ ಎಂಬಾತನು, ಎರಡನೇದು ನಂಬತಕ್ಕ ಸತ್ಯ ಸಾಕ್ಷಿಯು, ಮೂರನೇದು ದೇವರ ಸೃಷ್ಟಿಗೆ ಮೂಲನು. ಈ 3 ಕೂಡ ನಾವು ಈ ಒಂದೇ ದಿನದಲ್ಲಿ ಇವತ್ತು ಧ್ಯಾನಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ನಾವು ಲಿಮಿಟ್ ಮಾಡ್ಕೊಳ್ತಾ ದೇವರ ವಾಕ್ಯದಲ್ಲಿ ಸ್ವಲ್ಪ ಇನ್ಡೆಪ್ತ್, ಡೀಪ್ ಆಗಿ ಧ್ಯಾನಿಸುವುದಕ್ಕೆ ಪ್ರಯತ್ನ ಮಾಡುವುದಾದರೆ, ಆಮೇನ್ ಎಂಬಾತನ ಆ ವಿಶಿಷ್ಟವಾದ ಗುಣಾತಿಶಯಗಳೇನು, ಗುಣಲಕ್ಷಣಗಳು ಎಂಬುದಾಗಿ ಹೇಳ್ಬಾರ್ದು. ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ಬೋದು, ಅಥವಾ ಪ್ರಕೃತಿನಲ್ಲಿರುವ ವಿಷಯಗಳ ಕುರಿತು ಹೇಳ್ಬೋದು. ಇಂತಿಂತ ಔಷಧಿಯ ಗುಣಲಕ್ಷಣಗಳೇನು, ಅಥವಾ ಇಂತಿಂತ ಏನು ಪ್ರಬಂಧದ ಕುರಿತು ಬರೀತಾ ಅದರ ಗುಣಲಕ್ಷಣಗಳೇನು, ಇಂತಿಂತ ವ್ಯಕ್ತಿಯ ಗುಣಲಕ್ಷಣ ಹೇಳ್ಬೋದು. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಉಪಯೋಗಿಸಿ ಹೇಳುವಾಗ ನಾವು ಆ ಪದ ಉಪಯೋಗಿಸಬಾರ್ದು. ಯಾಕಂದ್ರೆ ನಮ್ಗೆ ಭಕ್ತನಾದ ಪೇತ್ರನು ಹೇಳಿಕೊಟ್ಟಿರುವಂತಹ ಒಂದು ಪದ, ಆತನ ಗುಣಾತಿಶಯಗಳನ್ನು ನಾವು ಪ್ರಚುರಪಡಿಸುವರಾಗಿರುವಂತೆ. ಸೊ ದ ಆಟ್ರಿಬ್ಯೂಟ್ಸ್ ಆಫ್ ಗಾಡ್, ಕ್ಯಾರೆಕ್ಟರ್ಸ್ ಆಫ್ ಗಾಡ್ ಅಲ್ಲ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್ ಅಲ್ಲ, ಆಟ್ರಿಬ್ಯೂಟ್ಸ್, ಆತನ ಅತಿಶಯವಾದಂತಹ ಗುಣಗಳು, ಆತನ ಮಹೋನ್ನತ ಗುಣಗಳನ್ನ ನಾವು ಧ್ಯಾನಿಸುವಾಗ ಈ ಕೆಲವು ಸಂಗತಿಗಳು ವಾಕ್ಯದ ಬೆಳಕಿನಲ್ಲಿ ನಾವು ಧ್ಯಾನಿಸುವುದಕ್ಕೆ ಪ್ರಯತ್ನ ಮಾಡೋಣ. ಆಮೇನ್ ಎಂಬಾತನು. 2ನೇ ತಿಮೋಥಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾದ ಪೌಲ 2ನೇ ತಿಮೋಥಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ರಿಂದ 22 ವಚನಗಳ ನಡುವೆ ಇರುವಂತ ಒಂದು ಸಂದೇಶವನ್ನ ನಾವು ಇವತ್ತು ತೆಗೆದು ಅದನ್ನ ಅರ್ಥ ಮಾಡಿಕೊಂಡು, ಮೊದಲು ಅದನ್ನ ನಮಗೆ ಅನ್ವಯಿಸ್ಕೊಂಡು ಆಮೇಲೆ ನಾವು ಇತರಕ್ಕೆ ಹೇಳುವಂತ ಅವಕಾಶ ಕರ್ತನ ಕೊಟ್ಟಾಗ ನಾವು ಅದನ್ನ ಹೇಳ್ಬೇಕು. ಯಾವುದೇ ಸಂದೇಶವನ್ನ ನಾನು ಧ್ಯಾನಿಸುವಾಗ ನನಗೆ ಬಹಳ ಭಯ ಆಗ್ತದೆ. ಒಂದೊಂದು ಸಾರಿ ನಾನು ಅದನ್ನ ನನಗೆ ಅನ್ವಯಿಸ್ಕೊಳ್ತೇನೆ, ಮೊದಲು ನಾನು ಅದನ್ನ ಕಲ್ತ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಬಿಲ್ಲಿ ಗ್ರಾಹಂ ಒಂದ್ಸಾರಿ
ಓಪನ್ ಮೀಟಿಂಗ್ ನಲ್ಲಿ ಹೇಳ್ತವ್ರ ಒಂದು ಮಾತು ಹೇಳಿದ್ರು, ಒಂದು ಸಂದೇಶವನ್ನ ಹೊರಗಡೆ ಬಿಡುವುದಕ್ಕಿಂತ ಮುಂಚೆ 17 ಸಾರಿ ಆಮ್ ಐ ಫಿಟ್ ಫಾರ್ ಇಟ್, ನಾನು ಅದಕ್ಕೆ ಅರ್ಹನ ಎಂಬುದಾಗಿ ಆ ಆತ್ಮಾವಲೋಕನ ಮಾಡಿಕೊಳ್ಳುವಂಥದ್ದು, ಒಂದು ಇಂಟ್ರಾಸ್ಪೆಕ್ಟಿವ್ ಅನಾಲಿಸಿಸ್ ಅಂದ್ರೆ ಆತ್ಮ ವಿಶ್ಲೇಷಣೆಯನ್ನ ಮಾಡಿಕೊಳ್ಳುತ್ತಾ ಹೋದಾಗ ಕರ್ತನಲ್ಲಿ ಪ್ರಿಯರೇ ಅದರ ಪ್ರಭಾವವು ಮುಂದಕ್ಕೆ ನಾವು ಕಾಣುವಂತರಾಗಿರ್ತೇವೆ. ದಯಮಾಡಿ ಓದಿ ಆ ವಾಕ್ಯ ಭಾಗಗಳನ್ನು ಯಾರಾದರೂ. 2 ತಿಮೋಥಿ 2ನೇ ಕೊರಿಂಥ 1ನೇ ಅಧ್ಯಾಯ 20ರಿಂದ 22 ವಚನಗಳು. 2 Corinthians chapter 1 verse 20 to 22. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೆನ್ ಎಂದು ಹೇಳುತ್ತೇವೆ. ನಮ್ಮನ್ನು ಅಭಿಷೇಕಿಸಿ ಓದಿ ಸಿಸ್ಟರ್, ಓದಿ 22. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇರ್ ಫೋರ್, ಆ ಲಿಂಕಿಂಗ್ ವರ್ಡ್ ಎಷ್ಟು ಚೆನ್ನಾಗಿದೆ ನೋಡ್ರಿ. ಕನ್ನಡ ಭಾಷೆಯಲ್ಲಿ ಸತ್ಯವೇದ ಓದೋದಕ್ಕೆ ಬಹಳ ಸಂತೋಷ ಆಗುತ್ತೆ, ಯಾಕಂದ್ರೆ ದಿಸ್ ಈಸ್ ದ ಮೆಲೋಡಿಯಸ್ ಬ್ಯೂಟಿಫುಲ್ ಕನ್ನಡ ಲ್ಯಾಂಗ್ವೇಜ್. ಈ ಕಾರಣ ಇರೋದ್ರಿಂದ ಆ ಇಂಟರ್ಪ್ರಿಟೇಷನ್ ಹಾಗೆ ಇರ್ತದೆ. ದ ಕಾಸ್ ಅಂಡ್ ಎಫೆಕ್ಟ್ ಮೆಥಡ್ ಅದು ಹಾಗಿರೋದ್ರಿಂದ, ಆ ಕಾರಣ ಇರೋದ್ರಿಂದ ಅದರ ಎಫೆಕ್ಟ್ ಹೇಗೆ ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆ ಎಲ್ಲ ದೃಢ ಆಗುವಂಥದ್ದು, ದೃಢೀಕರಣ ಆಗುವಂಥದ್ದು, ಸರ್ಟಿಫೈ ಆಗುವಂಥದ್ದು ಕ್ರಿಸ್ತನಲ್ಲಿಯೇ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಪ್ರಿಯ ದೈವಜನರೇ, ಪ್ರಿಯ ಸಹೋದರರೇ, ಪ್ರಿಯ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೇ, ಈ ವಿಷಯವನ್ನು ಬಹಳ ಚೆನ್ನಾಗಿ ನೆನಪು ಮಾಡಿಕೊಳ್ಳಿ. ನಮ್ಮ ಪ್ರಾರ್ಥನೆಗಳಲ್ಲಿ ಆಮೇನ್ ಹೇಳುವುದಕ್ಕಿಂತ ಮುಂಚೆ ನಾವು ಯಾವಾಗಲೂ ಸದಾ ನಮ್ಮ ಮನಸ್ಸಿನಲ್ಲಿ ಇರಬೇಕಾಗಿರುವಂತಹದ್ದು, ಆ ಪ್ರಾರ್ಥನೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವ ಕೇಂದ್ರೀಕರಿಸಲ್ಪಡಬೇಕು. ಆತನ ಪ್ರಕಾಶ ಪ್ರಕಟವಾಗಬೇಕು ಪ್ರಾರ್ಥನೆಯಲ್ಲಿ. ಅದಕ್ಕೆ ನಾವು ಆಮೇನ್ ಅಂತ ಹೇಳಬೇಕು. ಪ್ರಾರ್ಥಿಸುವಾಗ ಪ್ರಾರ್ಥನಾ ಪರನಾದ ಒಬ್ಬ ವಿಶ್ವಾಸಿ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವವರು ಎಲ್ಲರೂ ಕೂಡ ಪ್ರಾರ್ಥನೆಗೆ ಅರ್ಹರು. ಅವರು ಪ್ರಾರ್ಥಿಸುವಾಗ ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ಪ್ರಕಾಶವು, ಆತನ ಪ್ರಭಾವವು ಹೊರಟುತ್ತಾ ಇರುವಂತದ್ದಾಗಿರ್ತದೆ. ಆದುದರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ, ಆತನ ಒಡನಾಟದಲ್ಲಿ, ಆತನ ಜೊತೆಯಲ್ಲಿರುವಂತ ಶಿಷ್ಯರು ಕರ್ತನಾದ ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳನ್ನು ಬಹಳಷ್ಟು ಕಂಡಿರುವಂತವರು. ಆ 12 ಜನ ಶಿಷ್ಯರು ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನು, ಸ್ವಾಮಿ, ಕರ್ತನೆ, ನಾವು ನಿನ್ನ ಹಾಗೆ ಸೇವೆ ಮಾಡುವ ಹಾಗೆ ಕಲಿಸು ಅಂತ ಕೇಳಲಿಲ್ಲ. ನಿನ್ನ ಹಾಗೆ ನಾವು ಬೋಧಿಸಬೇಕು, ಆ ಬೋಧಿಸುವುದು ನಮಗೆ ಕಲಿಸು ಯೇಸುವೆ, ನಮಗೆ ಬೋಧಿಸುವುದು ಕಲಿಸು ಎಂಬುದಾಗಿ ಕೇಳಲಿಲ್ಲ. ಅವರು ಬಹಳ ಅರ್ಥಗರ್ಭಿತವಾಗಿ ಒಂದು ವಿಷಯ ಕೇಳಿದ್ರು. ಕರ್ತನಾದ ಯೇಸು ಕ್ರಿಸ್ತನನ್ನು ಅವರು ಕೇಳಿದ್ದೇನೆಂದ್ರೆ, ಪ್ರಭುವೇ, ನಮಗೆ ಪ್ರಾರ್ಥನೆಯನ್ನು ಕಲಿಸು. ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಾಡೆಲ್ ಆಫ್ ಪ್ರೇಯರ್, ಒಂದು ನಮೂನೆಯ ಪ್ರಾರ್ಥನೆ. ಆ ಪ್ಯಾಟರ್ನಿಕಲ್ ಪ್ರೇಯರ್ನೇ ನಾವು ನಿರಂತರ ಹೇಳ್ಬೇಕಂತಲ್ಲ, ಆದರೆ ಅವರ ಮನದಾಳದ ಆಲೋಚನೆಯನ್ನು ತಿಳಿದಂತವನಾಗಿ ಕರ್ತನಾದ ಯೇಸು ಕ್ರಿಸ್ತನ ಪ್ರಕಾಶವು, ಪ್ರಭಾವವು ಪ್ರಾರ್ಥನೆಯಲ್ಲಿ ಪ್ರಕಟವಾಗಬೇಕಾದ್ರೆ ಅಂತ ಅಂಶಗಳಿರಬೇಕು.
ನಮ್ಮೆಲ್ಲರಿಗೂ ಕೂಡ ಅವು ಬಹಳ ಚೆನ್ನಾಗಿ ಪರಿಚಯ. ಅದನ್ನ ನೀವು ದೃಷ್ಟಿಸಿ ಓದ್ತೀರಿ, ಮತ್ತೆ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿರುವಂತದ್ದು. ಆದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವ ಸತ್ಯ ಸಂಗತಿ ಏನಂದ್ರೆ, ಒಂದು ಪ್ರಾಯೋಗಾತ್ಮಕ ವಿಷಯ ಏನಂದ್ರೆ, ಒಬ್ಬ ಸಹೋದರ ಆಗ್ಲಿ, ಒಬ್ಬ ಸೇವಕ ಆಗ್ಲಿ, ಒಂದು ಮನೆಗೆ ಬಂದು ಅವರು ಪ್ರಾರ್ಥನೆ ಮಾಡುತ್ತಿರುವಾಗ, ಕರ್ತನಲ್ಲಿ ಪ್ರಿಯರೇ, ನಮ್ಮ ದೃಷ್ಟಿಕೋನ ಆ ಸೇವಕರ ಮೇಲೆ ಅಲ್ಲ, ಆತನ ಜೀವನ ವಿಧಾನದ ಬಗ್ಗೆ ಅಲ್ಲ, ಆತನ ಮನಸ್ಥಿತಿ ಬಗ್ಗೆ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತ ಪ್ರಾರ್ಥನೆ ಮಾಡ್ತಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಕುಟುಂಬಕ್ಕಾಗಿ ಮತ್ತು ಅಸ್ವಸ್ಥತೆಯಲ್ಲಿ ಇರೋರಿಗಾಗಿ ಅಥವಾ ಅವಶ್ಯಕತೆಯಲ್ಲಿ ಇರೋರಿಗಾಗಿ ಆತನು ಪ್ರಾರ್ಥನೆ ಮಾಡ್ತಿದ್ದಾನೆ. ಈ ಪ್ರಾರ್ಥನೆ ಮಾಡುವವರು ಕೂಡ ಅಷ್ಟೇ ಕ್ರಿಸ್ತನ ಪ್ರಭಾವವನ್ನು, ಆತನ ಪ್ರಕಾಶವನ್ನು ಪ್ರಾರ್ಥನೆಯಲ್ಲಿ ಕಾಣುವ ಹಾಗೆ ಪ್ರಾರ್ಥಿಸಬೇಕು. ಉದಾಹರಣೆಗಾಗಿ ಹೇಳ್ತೇನೆ, ಯಾರು ಕೂಡ ಇದ್ರ ವಿಷಯದಲ್ಲಿ ಹರ್ಟ್ ಆಗೋ ಅವಶ್ಯಕತೆ ಇಲ್ಲ. ಅರ್ಜೆಂಟ್ ಆಗಿ ಇನ್ನೇನು ಡ್ಯೂಟಿಗೆ ಹೊರಡ್ಬೇಕು ಅಥವಾ ಒಂದು ಊರಿಗೆ ಹೋಗ್ಬೇಕು, ಟ್ರೈನ್ ಟೈಮ್ ಆಗಿದೆ, ಸೇವಕರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗು, ಯಾಕಂದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮಲ್ಲಿ ಇರುವಂತದ್ದು. ಒಳ್ಳೇದೇ, ಕರೆಕ್ಟೇ. ಆದ್ರೆ ಇವರು ಆ ಹೋಗ್ಬೇಕಾಗಿರೋರ ಟ್ರೈನ್ ಟೈಮಿಂಗ್ಸ್ ಇವ್ರಿಗೆ ಗೊತ್ತಿರಲ್ಲ. ಆ ಟ್ರೈನ್ ಟೈಮಿಂಗ್ಸ್ ನಡುವೆ ಇವರು ಪ್ರಾರ್ಥನೆ ಮುಗಿಸ್ಬೇಕಾದ್ರೆ ಇವರು ಈ ಪ್ರಾರ್ಥನೆಯಲ್ಲಿ ಪ್ರಪಂಚ ಎಲ್ಲ ಸುತ್ಕೊಂಡು ಬರ್ತಾರೆ. ಅಮೆರಿಕ ದೇಶದಲ್ಲಿರುವಂತವ್ರಿಗಾಗಿ ಪ್ರಾರ್ಥನೆ ಮಾಡ್ತೇನೆ ದೇವರೇ, ಮತ್ತು ಈ ಭೂಲೋಕದಲ್ಲಿರುವ ಎಲ್ಲಾ ಬಡ ಜನರಿಗಾಗಿ ಪ್ರಾರ್ಥನೆ ಮಾಡ್ತೀವಿ, ಕಷ್ಟ ಸಂಕಷ್ಟದಲ್ಲಿರೋರು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳುತ್ತಿರುವಾಗ, ಆ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾ ರೈಲ್ವೆ ಸ್ಟೇಷನ್ಗೆ ಹೊರಡುವಂತ ಸಹೋದರನಿಗೆ ಈ ಸೇವಕರು ಪ್ರಾರ್ಥನೆ ಯಾವಾಗ ಮುಗಿಸ್ತಾರೆ, ನಾನು ಆಮೇಲೆ ಯಾವಾಗ ಹೇಳ್ಬೇಕು, ಇಷ್ಟಕ್ಕೆ ಫೋಕಸ್ ಇರುತ್ತೆ, ಕಾನ್ಸಂಟ್ರೇಷನ್. ಪ್ರಭಾವವೂ ಇರೋದಿಲ್ಲ, ಪ್ರಕಾಶವೂ ಇರುವುದಿಲ್ಲ. ಸಾಂದರ್ಭಿಕವಾಗಿ ಪ್ರಾರ್ಥಿಸಬೇಕು, ಸಮಯವನ್ನು ನೋಡಿ ಪ್ರಾರ್ಥಿಸಬೇಕು, ಕ್ರಿಸ್ತನ ಮಹಿಮೆಗಾಗಿ ಪ್ರಾರ್ಥನೆಯಲ್ಲಿ ಕೇಂದ್ರೀಕರಿಸಬೇಕು, ಪ್ರಾರ್ಥನೆಯಲ್ಲಿ ಮನಸ್ಸುಗಳು ಏಕೀಭವಿಸಬೇಕು. ಏಕ ಮನಸ್ಸಿನಿಂದಲೂ ಏಕಾತ್ಮದಿಂದಲೂ ಆದಿ ಸಭೆಯ ಪ್ರಾರಂಭದಲ್ಲಿ ಆ ಒಂದು ಮೇಲಂತಸ್ತಿನಲ್ಲಿ ಪ್ರಾರ್ಥನೆ ಮಾಡ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ದ ಒನ್ನೆಸ್ ಆಫ್ ಸ್ಪಿರಿಟ್, ಆಮೇನ್ ಎಂಬುದಕ್ಕೆ ಆಗಲಿ ಎಂಬುದಾಗಿರುವ ಆತನು, ಆಮೇನ್ ಎಂಬಾತನ ಆ ವಾಗ್ದಾನಗಳು ದೃಢವಾಗುವಂತವು. ಆದುದರಿಂದ ಆಮೇನ್ ಎಂಬುದಾಗಿ ನಾವು ಹೇಳುತ್ತೇವೆ. 20ನೇ ವಚನ ಕೊನೆ ಭಾಗ ನಾನು ಓದ್ತಾ ಇದ್ದೇನೆ. ಆತನ ಮೂಲಕವಾಗಿ 2 ಕೊರಿಂಥ 1:20 ಕೊನೆ ಭಾಗ ನಾನು ಓದ್ತಾ ಇದ್ದೀನಿ. 20ನೇ ವಚನದ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನೆಂದು ಹೇಳುತ್ತೇವೆ. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದಾಗ ಅಸ್ವಸ್ಥತೆಯಲ್ಲಿರುವವರಿಗೆ ಸ್ವಸ್ಥತೆ ಆಗ್ತದೆ. ಹೇಗಾಗುತ್ತದೆ ಎಂಬುದಾಗಿ ಹೇಳುವಾಗ, ನಮ್ಮಲ್ಲಿರುವ ಪವಿತ್ರಾತ್ಮನು ನಮಗೆ ಸಹಾಯ ಮಾಡ್ತಾ ನಾವು ಹೇಗೆ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ. ಅದರಿಂದ ಪ್ರಿಯ ದೈವ ಸೇವಕರಾದ ನನಗಿಂತ ಹಿರಿಯರು ಇದ್ದೀರಿ, ನಿಮಗೆ ಹೇಳಲಿಕ್ಕೆ ನಾನು ಅರ್ಹನಲ್ಲ. ನನಗಿಂತ ಚಿಕ್ಕವರು ಕಿರಿಯ ಸೇವಕರು ಇರೋರಿಗೆ ಹೇಳ್ತೀನಿ, ಒಂದು ಕಡೆ ಒಂದು ವೇಳೆ ಅನಾರೋಗ್ಯದಲ್ಲಿರೋರೆ, ಆಸ್ಪತ್ರೆಯಲ್ಲಿರೋರಿಗೆ ಪ್ರಾರ್ಥನೆಗಾಗಿ ನಿಮ್ಮನ್ನು ಅಲ್ಲಿ ಕರೆದಾಗ, ಪ್ರಿಯ ದೈವ ಜನರೇ, ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳ್ರಿ, ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಎನ್ನುವುದನ್ನ ನೀವು ಮಾತ್ರ ಅರ್ಥ ಮಾಡ್ಕೊಂಡಿರ್ತೀರಿ. ಆದರೆ ನಮ್ಮ ಸುತ್ತ ಇರೋರು ಅವ್ರಿಗೆ ಏನು ಅನ್ನೋದು ಗೊತ್ತಿರುವುದಿಲ್ಲ. ಆದರೆ ಅವರ ವ್ಯಾಧಿಯ ವಿಷಯ ಪ್ರಕಟಿಸೋದಕ್ಕಿಂತ ಒಂದು ಮಾತು, ವಿಮೋಚನ ಕಾಂಡ 15:26ನೇ ವಚನ, ಮೊಟ್ಟ ಮೊದಲೇ ವಾಗ್ದಾನ ಕರ್ತನ ಕೊಟ್ಟಿದ್ದು, ಆರೋಗ್ಯದಾಯಕನಾದ ಯೆಹೋವ ನಾನೇ ಎಂಬುದಾಗಿ ನೀನು ಹೇಳಿದೆಯ ಸ್ವಾಮಿ, ಈ ಸಹೋದರನನ್ನು ದರ್ಶಿಸು, ಈ ಸಹೋದರಿಯನ್ನು ಮುಟ್ಟು ಎಂಬುದಾಗಿ ವಾಗ್ದಾನ ಹಿಡಿದು ಪ್ರಾರ್ಥಿಸಿದಾಗ ಆ ಪ್ರಭಾವವು ಪ್ರಕಾಶವು ಬಂದಾಗ, ಆಮೇನ್ ಎಂಬುದಾಗಿ ಹೇಳಿದಾಗ ಕರ್ತನು ಕಾರ್ಯೋನ್ಮುಖನಾಗ್ತಾನೆ. ದೇವರಾತ್ಮನು ನಂತರದ ಕಾರ್ಯವನ್ನು ಮಾಡುವನಾಗಿರ್ತಾನೆ. ಆಮೇನ್ ಹೇಳುವವರೂ ಕೂಡ ಪ್ರಾಮುಖ್ಯ,
ಆಮೇನ್ ಹೇಳಲಾಗುವ ರೀತಿನಲ್ಲಿ ಪ್ರಾರ್ಥಿಸುವವರ ಆತ್ಮೀಯತೆಯೂ ಪ್ರಾಮುಖ್ಯ. ಆಮೇನ್ ಎಂಬಾತನೆಂಬುದಾಗಿ ಲವೋದಿಕೀಯ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಪರಿಚಯಿಸಿಕೊಳ್ಳುವ ಆ ರೀತಿಯಲ್ಲಿ ಆತನ ಮೊದಲನೆಯ ಗುಣಾತಿಶಯವನ್ನ ಈ ರೀತಿ ಹೇಳಿದನು. ಪ್ರಿಯರೇ, ದಯಮಾಡಿ ಗಮನಿಸಿ ನೋಡಿ. ಇಬ್ರಿಯದವರಿಗೆ ಬರೆದ ಪತ್ರಕ್ಕೆ 13ನೇ ಅಧ್ಯಾಯ 8-9 ವಚನಗಳನ್ನು ನಿಮ್ಮ ಮುಂದೆಗೆ ತರಲು ಇಷ್ಟಪಡ್ತೇನೆ. ದಯಮಾಡಿ ನೋಡ್ರಿ. ಇಬ್ರಿಯದವ್ರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8-9 ವಚನಗಳು. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. ನಾನಾ ವಿಧದ ಅನ್ಯೋಪದೇಶಗಳ ಸೆಲವಿಗೆ ಸಿಕ್ಕಬೇಡಿರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಭೋಜನ ಪದಾರ್ಥಗಳನ್ನು ಸಾಕು ಬ್ರದರ್, ಸಾಕು. ದೃಢ ಮಾಡಿಕೊಳ್ಳಬೇಕು. ನಾನಾ ಉಪದೇಶಗಳ ಸೆಳವಿಗೆ ಸಿಕ್ಕಬಾರದು. ಅವರೆಲ್ಲರೂ ನಾನಾ ಉಪದೇಶಗಳಲ್ಲಿ ಎಲ್ಲರೂ ನಮ್ಮ ಸಹೋದರರೇ. ಆದರೆ ನಮ್ಮ ಉಪದೇಶದ ಕ್ರಮದಲ್ಲಿ ದೇವರು ನಮ್ಮನ್ನು ಕರೆದಿದ್ದಾನೆ. ಅದಕ್ಕೆ ನಾವು ನಮ್ರತೆಯಿಂದ ಇರಬೇಕು, ಅದಕ್ಕೆ ನಾವು ವಿಧೇಯತೆಯಿಂದ ಇರಬೇಕು. ನಾವು ಆ ವಿಷಯದಲ್ಲಿ ನಮ್ಮ ಮಂದೆಯನ್ನ, ನಮ್ಮ ಹಿಂಡನ್ನು, ನಮ್ಮಲ್ಲಿರುವನ್ನು ಕಾಪಾಡಿಕೊಳ್ಳಬೇಕು. ಏಕೆಂಬುದಾಗಿ ಹೇಳುವಾಗ ಕರ್ತನಲ್ಲಿ ಪ್ರಿಯರೇ, ಕೆಲವರಿಗೆ ಆಮೇನ್ ಎಂಬುದಾಗಿರುವ ಪದದ ಅದರ ಒಂದು ಪ್ರಾಮುಖ್ಯತೆ ಅರ್ಥ ಆಗದಲೆ ಸಂದೇಶದ ಉದ್ದಕ್ಕೂ ಅಮೇನ್ 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 ಎಂಬುದಾಗಿ ಕಿರ್ಚುವಂತರಾಗಿರ್ತಾರೆ. ದೇವರ ವಾಕ್ಯ ಆ ರೀತಿ ಹೇಳ್ತಿಲ್ಲ. ಆಮೇನ್ ಎಂಬಾತನು ನಮಗೆ ಹೇಳುತ್ತಿರುವಂತದ್ದೇನೆಂದ್ರೆ, ಆತನ ಪ್ರಕಾಶವೂ ಪ್ರಭಾವವೂ ಇರುವಂತ ಆ ಪ್ರಾರ್ಥನೆಯ ನಂತರ ಕೊನೆಯಲ್ಲಿ ನಾವು ಆಮೇನ್ ಅಂತ 1-2 ಸಾರಿ ಆಮೇನ್ ಎಂಬುದಾಗಿ ಹೇಳ್ತೇವೆ. ಯಾಕಂದ್ರೆ ಆತನು ನಿನ್ನೆ ಮತ್ತು ನಾಳೆ ನಿರಂತರವೂ ಇರುವಾತನು ಮತ್ತು ಆತನು ಕೃಪೆಯುಳ್ಳ ಆತನು. ಆದ್ದರಿಂದ ಅನ್ಯ ಉಪದೇಶಗಳ ಸೆಳವಿಗೆ ನೀವು ಸಿಕ್ಕಬೇಡ್ರಿ ಪ್ರಿಯರೇ. ಆ ಸೆಳೆತ ಬರ್ತದೆ. ಆ ಸೆಳೆತ ಬಂದಾಗ ನಮ್ಮಲ್ಲಿ ವಾಕ್ಯೋಪದೇಶದ ಆ ಒಂದು ವಾಕ್ಯದ ಅದರಲ್ಲಿರುವಂತ ಅಂತರ್ಲೀನವಾಗಿರುವಂತಹ ಪ್ರಾಮುಖ್ಯತೆಯನ್ನು, ಅದರ ಅಂತರಾರ್ಥವನ್ನ ನಾವು ನಮ್ಮ ಮನಸ್ಸುಗಳಿಗೆ ಅಪ್ಲೈ ಮಾಡಿಕೊಂಡು ದೃಢವಾಗಿರೋಣ, ಸ್ಥಿರಚಿತ್ತರಾಗಿರೋಣ. ಅದು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತ ನಮಗೆ ಹೇಳುವಂತ ಮಾತು. ಹಳೆ ಒಡಂಬಡಿಕೆಯಲ್ಲೂ ಕೂಡ ಭಕ್ತರು ಪ್ರಾರ್ಥನೆ ಆದ ನಂತರ ಕೊನೆಯಲ್ಲಿ ಆಮೇನ್ ಮತ್ತಿನ್ನೊಂದು ಸಾರಿ ಆಮೇನ್, 2 ಸಾರಿ ಆಮೇನ್ ಆಮೇನ್ ಅಂತ ಹೇಳುವಂತವರಾಗಿದ್ದಾರೆ. ದಯಮಾಡಿ ನೋಡ್ರಿ, ಆ ವಿಷಯದಲ್ಲಿ ನಾವು ನೋಡ್ತಾ ಕೀರ್ತನೆಗಳು 41ನೇ ಕೀರ್ತನೆ 13ನೇ ವಚನ ಒಂದು ಮಾತು ನೋಡೋಣ. ಕೀರ್ತನೆ 41:13ನೇ ವಚನ. ಇಸ್ರಾಯೇಲರ ದೇವರಾದ ಯೆಹೋವನಿಗೆ ಯುಗ ಯುಗಾಂತರಗಳವರೆಗೂ ಕೊಂಡಾಟವಾಗಲಿ. ಆಮೇನ್ ಆಮೇನ್. ಸಾಕು ಸಿಸ್ಟರ್. ಇಸ್ರಾಯೇಲರ ದೇವರಿಗೆ ಕೊಂಡಾಟವಾಗಲಿ, ಯುಗ ಯುಗಗಳು ಕೊಂಡಾಟವಾಗಲಿ ಅಂತ ಕೊನೆಯಲ್ಲಿ 2 ಸಾರಿ ಆಮೇನ್ ಆಮೇನ್ ಅಂದ್ರು. ಆ ಕೀರ್ತನೆ ಉದ್ದಕ್ಕೂ ಆಮೇನ್ ಆಮೇನ್ ಅನ್ಬೋದಾಗಿತ್ತು. ಒಂದೊಂದು ವಚನದ ನಂತರ ಆಮೇನ್ ಇರ್ಬೋದಾಗಿತ್ತು. ಇಲ್ಲ, ವಾಕ್ಯದ ಪ್ರಾಮುಖ್ಯತೆಯನ್ನು ನಾವು ದೇವರ ವಾಕ್ಯ ಭಾಗದಲ್ಲಿ, ಸತ್ಯವೇದದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ ಸತ್ಯ ಸಂಗತಿಗಳನ್ನು ಅವಲೋಕನ ಮಾಡಿಕೊಂಡು ವಾಕ್ಯವೆಂಬಾತನು, ಆಮೇನ್ ಎಂಬಾತನು, ಆತನ ಪ್ರಾಮುಖ್ಯತೆಯನ್ನು, ಆ ವೈಶಿಷ್ಟ್ಯತೆಯನ್ನು ನಾವು ತಿಳಿದಂತವರಾಗಿ ನಮ್ಮ ಪ್ರಾರ್ಥನಾ ಜೀವಿತ, ನಮ್ಮ ವಿಶ್ವಾಸ ಜೀವಿತ ನಾವೇನಕ್ಕೆ ಆಮೇನ್ ಎಂಬುದಾಗಿ ಹೇಳುತ್ತಾ ಮುಂದಕ್ಕೆ ಸಾಗ್ಬೇಕೆಂಬುದನ್ನು ನಾವು ಕಲ್ತ್ಕೊಳ್ತೇವೆ. ಹಾಗೆ ಕೀರ್ತನೆ 72:19ನೇ ವಚನದಲ್ಲಿ ಕೂಡ ನಾವು ಒಂದು ಮಾತು ಕಾಣ್ತೇವೆ. ಆತನ ಪ್ರಭಾವವುಳ್ಳ ನಾಮಕ್ಕೆ ಸದಾಕಾಲವೂ ಪ್ರಣಾಮವಿರಲಿ. ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿರಲಿ. ಆಮೆನ್ ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿರಲಿ. ಆಮೇನ್ ಆಮೇನ್.
ಹೊಸ ಒಡಂಬಡಿಕೆಯಲ್ಲಿಯೂ ನಾವು ಆಮೆನ್ ಎಂಬುದಾಗಿರುವಂತ ಪದದ ಪ್ರಾಮುಖ್ಯತೆಯನ್ನು ನೋಡಿದೀವಿ. ಹೊಸ ಒಡಂಬಡಿಕೆಯಲ್ಲಿ ಪ್ರಾರಂಭಿಸಿದ್ರೆ ಹಳೆ ಒಡಂಬಡಿಕೆಯಲ್ಲಿನೂ ಉಲ್ಲೇಖ ನೋಡ್ಬೇಕು. ಹಳೆ ಒಡಂಬಡಿಕೆಯಲ್ಲೂ ಪ್ರಾರಂಭಿಸಿದ್ರೆ ಹೊಸ ಒಡಂಬಡಿಕೆಯಲ್ಲಿನೂ ಆ ಉಲ್ಲೇಖವನ್ನು ನೋಡ್ಬೇಕು. ಒಂದು ಸರ್ವ ಸತ್ಯವನ್ನ ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಹಿಡಿದುಕೊಳ್ಬೇಕು.